DC ಆಫೀಸ್ ಮುಂದ್ಗಡೆ ಆಪೋಸಿಟ್ ನಮಗೆ ಹೋರಾಟ ಮಾಡ್ತಾರೆ. ಗೋಮಾಳ ಕದ್ದಿರೋ ಕಳ್ಳರು 850 ಜನ ಕೈಗಾರಿಕೆ ವಿರೋಧವಾಗಿ ಇದ್ದಾರೆ. ಅದನ್ನು ನಮ್ಮ MLA ಸಾಹೇಬರ ಮೇಲೆ, ನಮ್ಮ ರೆವೆನ್ಯೂ ಮೇಲೆ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಅವರು ಮಾಡಿರ್ತಕ್ಕಂಥ ಆರೋಪವನ್ನು ನಾವು ಖಂಡಿಸ್ತೀವಿ. ಅವರು KIDB ಬರೋದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಯುವ ಸಮುದಾಯಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿರುದ್ಯೋಗಿಗಳು ಯಾರು ಬಂದು ನಿಮ್ಮಲ್ಲಿ ಪಾರ್ಟಿಸಿಪೇಷನ್ನೇ ಮಾಡ್ತಾ ಇಲ್ವಲ್ಲ ಸರ್, ಉದ್ಯೋಗ ಸೃಷ್ಟಿ ಆಗಬೇಕು, ಈ KIDB ಆಗಬೇಕು ಅಂತೇಳಿ ನಿಮ್ಮ ವೇದಿಕೆಗೆ ಬರ್ತಾ ಇಲ್ವಲ್ಲ, ಯಾಕೆ ಅಂತ? ಈಗ ನಮಗೆ ಕೈಗಾರಿಕೆ ಬೇಕು, ಕಳ್ಳತನ ಮಾಡಿಬಿಟ್ಟು ಇವರು ಹೋರಾಟ ಮಾಡ್ತಾರೆ, ಕಳ್ಳರು ಇವರು. ಹೈಕೋರ್ಟಲ್ಲಿ ಏನು ರಿಟ್ ಹಾಕ್ಕೊಂಡಿದ್ರು ರೈತರು, ಈ KIDBಯಲ್ಲಿ ಯಾವುದೇ ರೀತಿ ವಹಿವಾಟನ್ನು ಮಾಡಬಾರ್ದು, ನಿಲ್ಲಿಸಬೇಕು ಅಂತೇಳಿ ಸ್ಟೇ ಬಂದಿದೆ. ಅದ್ರ ಕುರಿತು ಏನಾದರೂ ನಿಮ್ಗೆ ಗೊತ್ತಾ? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಯಡಿಯೂರಪ್ಪನಾಗಿದೆ, ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿ ಆಗಿರೋರು. ಅಮಿತ್ ಶಾ ಅವರು ನಮ್ಮ ಗೃಹಮಂತ್ರಿ, ಈಗ ಗೃಹಮಂತ್ರಿ ಆಗಿಲ್ಲ. ಈಗ ಸಾಮಾಜಿಕ ಹೋರಾಟ ಬೇರೆ, ವೈಯಕ್ತಿಕ ರೈತರು ಹೋರಾಟಗಳೇನು ಮಾಡ್ತಾ ಇದ್ದಾರೆ KIDBದು, ಇದು ರಾಜಕೀಯವಾಗಿ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಏನು ಅನಿಸುತ್ತೆ ಸರ್? ಸರ್ಕಾರದ ಭಾಗವಾಗಿರುವಂತಹ ಶಾಸಕರಿಗೂ ಸಚಿವರಿಗೆ ಪ್ರಶ್ನೆ ಕೇಳಿದ್ರೆ ಸರ್ಕಾರದಲ್ಲಿರುವಂಥವ್ರೆ ಅವರ ಭಾಗವಾಗಿ ಸಮರ್ಥನೆ ಕೊಡೋದು ಒಂದು ಅರ್ಥ ಇದೆ, ನೀವು ಕೊಡೋದ್ರಲ್ಲಿ ಅರ್ಥ ಇಲ್ವಲ್ಲ. ಒಂದಕ್ಕೊಂದು ಸಂಬಂಧ ಇರ್ತದೆ. ಫೈನಲ್ ಆಗಿ ನಿಗದಿ ಎಷ್ಟಾಗಿದೆ ಸರ್ KIDBಗೆ? ಸುಧಾಕರ್ನ ಯಾಕೆ ಕರ್ಕೊಂಬಂದ್ರಿ, ರಾಜಣ್ಣ ಯಾಕೆ ಕರ್ಕೊಂಬಂದ್ರಿ, ಶ್ರೀಕಲ್ ಯಾಕೆ, ಕೃಷ್ಣಮೂರ್ತಿ ಯಾಕೆ ಕರ್ಕೊಂಬಂದ್ರಿ ನೀವು? ಅದು ಏನು ಸುಟೋರ್ಗೆ CM ಕಾರ್ಯಕ್ರಮ ಒಂದು ಆಗುವಂಥ ಒಂದು ಕಾರ್ಯಕ್ರಮ ಶೀಘ್ರದಲ್ಲಿ ಆಗ್ತಾ ಇದೆ. ಈ ಒಂದು ಹೋರಾಟ ಬಿಸಿ ಮುಟ್ಸೋಣ ಅಂಥೇಳಿ ಒಂದು ರೈತ ಸಂಘದವರು ಇದು ಮಾಡ್ತಾ ಇರ್ತಾರೆ. ಆವತ್ತು ತಾವೇನಾದರೂ ಮೂಮೆಂಟ್ ಏನಾದರೂ ಇದೆಯಾ ಅವತ್ತು KIDB ಕುರಿತು ಏನಾದರೂ? ಅದು ನ್ಯಾಯಾಂಗದಲ್ಲಿದೆ, ನ್ಯಾಯಾಂಗದಲ್ಲಿರಬೇಕಾದಾಗ ನಾವು ಮಾತ್ರ ತಪ್ಪಾಗುತ್ತೆ. ನ್ಯಾಯಾಂಗದಲ್ಲಿ ಜನಪ್ರತಿನಿಧಿಗಳಾಗಿ ಸಮಾಜ ಸೇವೆ ಮಾಡುವಾಗ ಅವರಿಗೆ ಜನರ ಮೇಲೆ ಕಾಳಜಿನೂ ಇರುತ್ತೆ. ಅದರ ಭಾಗವಾಗಿ ಏನು ರಾಮಚಂದ್ರೇಗೌಡರು ಒಂದು ಧ್ವನಿ ಎತ್ತಾರೆ. ಚಿಂತಾಮಣಿಯ ಏನು ಅಲ್ಲಿ ಡೆವಲಪ್ಮೆಂಟೇ ಮಾಡಿಲ್ಲ KIDBಗಳು ಬಂದು, ಫಸ್ಟ್ ಅದು ಮಾಡಿ ನಂತರ ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಇಲ್ಲಿ ಬಂದು ಏನು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಜನಪರವಾದ ಒಂದು ಧ್ವನಿ ಅಲ್ವಾ ಅಂತ ಅವರು ಒಂದು ಬೆಂಕಿಯನ್ನು ಇಟ್ಟು ಆ ಬೆಂಕಿಯ ತಾಪಮಾನವನ್ನು ತಾವು ತಗೊಂಡು ಖುಷಿ ಪಡ್ತಾ ಇದ್ದಾರೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ರಾಜಕೀಯ ದೂರ. ಸ್ವಾಮಿಗಳಿಗೂ ಕೆಚ್ಚ ತರಬೇತಿ, ಸ್ವಾಮಿಗಳಿಂದ ಆದಂತಹ ವಿಶ್ವದಲ್ಲಿ ಅವರು ನಿರ್ಮಲಾನಂದ ಸ್ವಾಮೀಜಿಗಳಂದರೆ ಇವತ್ತು ವಿಶ್ವ ಕೊಂಡಾಡ್ತಾ ಇದೆ. ಜಾತಿ ಧರ್ಮ ಭೇದ ಭಾವ ಇರ್ತಕ್ಕಂಥ ಮಠ ಇವತ್ತು ನಮ್ಮದು ಮಠ. ರಾಜಕೀಯ ಪ್ರೇರಿತವಾಗಿ ಅವ್ರು ಏನಾದರೂ ಮಾಡ್ಕೊಂಡೆ, ಆದರೆ ಇದು ರೈತರ ಹೋರಾಟ, ರಾಜಕೀಯ ಹೋರಾಟ ಅಲ್ಲ. ವೈಯಕ್ತಿಕ ಬೇಡ, ರಾಜಕೀಯ ಬೇಡ ಅಂತೇಳಿ ರಾಜಕೀಯ ಕರ್ಕೊಂಬಂದವರು ನೀವೇ, ಧರಣಿ ಮಾಡಿಸೋರು ನೀವೇ, ವೈಯಕ್ತಿಕ ತಂದವರು ನೀವೇ. ಕಳೆದ ಸಲ ತಮ್ಮ ಸಹೋದ್ಯೋಗಿಗಳು ಸಹಪಾಠಿಗಳು ಪ್ರತಿಭಟನೆ ಮಾಡ್ತಾ ಇರೋವಂಥವ್ರು, ನಾವು ಯಾರಿಗೂ ವಿರುದ್ಧನೂ ಅಲ್ಲ, ಯಾರಿಗೂ ನಾವು ನಿಷ್ಠೂರದಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಏನಿದ್ರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಭಾಗವಾಗಿರುವಂತಹ ಉಸ್ತುವಾರಿ ಸಚಿವರು, ಶಾಸಕರು ನಮ್ಮ ಮನವಿ ಸ್ವೀಕರಿಸಬೇಕು. ಪ್ರತಿಭಟನಾ ಸ್ಥಳಕ್ಕೆ ಬಂದು ನಾವು ಯಾರ ವಿರುದ್ಧನೂ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ನೀವು ಏನು ಪ್ರತೀಶ್ ಭಕ್ತರಳ್ಳಿ ಕೆಂಪಣ್ಣ ಇವರು ಟೀಮು ವೈಯಕ್ತಿಕವಾಗಿ ಅವರು ಪತ್ರಿಕಾಗೋಷ್ಠಿ ಆದ ನಂತರ ತಾವು ಪತ್ರಿಕಾಗೋಷ್ಠಿ ಕೊಡ್ತಾ ಇರ್ತೀರಿ, ಯಾಕೆ ಅಂತ ಭಾಳ ಗೊಂದಲಮಯ ಆಗ್ತಾಯಿದೆ.